ಮೈದುಂಬಿ ಹರಿಯುತ್ತಿದೆ ಇಂದಿರಮ್ಮನ ಕೆರೆ ಕೋಡಿ. ಮಿನಿ ಜೋಗ್ ಫಾಲ್ಸ್ ನಲ್ಲಿ ನಿಂತು ಜನರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಧಾರವಾಡದ ಅಳ್ನಾವರ ತಾಲೂಕಿನ ಹುರಿಕೆರೆಯಲ್ಲಿನ ಕೆರೆ ಇದು. ಕೆರೆ ಕೋಡಿಯಲ್ಲಿ ನಿಂತು ಮಕ್ಕಳು ಯುವಕರು ಸೆಲ್ಫಿಯನ್ನ ತಗೊಳ್ತಾ ಇದ್ದಾರೆ. ಯಾವುದೇ ಬಂದೋಬಸ್ತ್ ಮಾಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ಸುರಕ್ಷತಾ ಕ್ರಮಗಳಿಲ್ಲದೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಏನಾದರೂ ಅಪಾಯ ಆದರೆ ಯಾರು ಕೇಳೋರು? ಕೆರೆ ಕೋಡಿಯಲ್ಲಿ ನಿಂತು ಮಕ್ಕಳು ಯುವಕರು ಸೆಲ್ಫಿಯನ್ನು ತಗೊಳ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಾದ್ಯಂತ ಸುರಿದಂತಹ ಭಾರಿ ಮಳೆಗೆ ಇಂದಿರಮ್ಮನ ಕೆರೆ ಅಂದರೆ ಅಳ್ನಾವರ ತಾಲೂಕಿನಲ್ಲಿರ್ತಕ್ಕಂತಹ ಇಂದಿರಮ್ಮನ ಕೆರೆ ಧಾರವಾಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಇದು ಯಾವ ರೀತಿಯಾಗಿ ಮನಮೋಹಕವಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಆಗ್ತದೆ. ಇದು ಮಿನಿ ಜೋಗ್ ಫಾಲ್ಸ್ ಎಂದೇ ಹೆಸರುವಾಸಿಯಾದಂತಹ ಕೆರೆ. ಸದ್ಯ ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ ಯಾವ ರೀತಿಯಾಗಿ ನೀರು ತುಂಬಿ ಹರಿತಾ ಇದೆ. ಕೆರೆ ಕೋಡಿ ಸುಮಾರು 700ರಿಂದ 800 ಎಕರೆ ಪ್ರದೇಶದಲ್ಲಿರ್ತಕ್ಕಂತಹ ಈ ಇಂದಿರಮ್ಮನ ಕೆರೆ ಸದ್ಯ ತುಂಬಿ ಹರಿತಾ ಇದೆ. ಧಾರವಾಡ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದು ತುಂಬಿ ಹರಿತಾ ಇದೆ. ಸಾಕಷ್ಟು ಜನರು ಏನಂತಂದರೆ ಬೆಳಗ್ಗೆಯಿಂದ ಈ ಒಂದು ಕೆರೆಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಬಂದು ಜೊತೆಗೆ ಸೆಲ್ಫಿಯನ್ನು ತಕ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಈ ಒಂದು ತುಂಬಿ ಹರಿತಿರ್ತಕ್ಕಂತಹ ಕೆರೆ ಕೋಡಿಯ ದೃಶ್ಯಗಳನ್ನು ಕಣ್ಣು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇದೊಂದು ಉದಾಹರಣೆನೇ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ಸಾಕಷ್ಟು ಜನರು ಅಂದರೆ ಈ ಒಂದು ಸುತ್ತಮುತ್ತ ಅಳ್ನಾವರ ತಾಲೂಕಿನಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಈ ಒಂದು ಕೆರೆ ಕೋಡಿ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಒಂದು ಇಲ್ಲಿ ನಿರ್ಬಂಧನ ಹೇರಿದೆ. ಯಾಕಂತಂದರೆ ಈ ಒಂದು ತುಂಬಿ ಹರಿತಿರ್ತಕ್ಕಂತಹ ಕೆರೆಯಲ್ಲಿ ಜನರು ಕೂಡ ಸಂಚಾರವನ್ನು ಮಾಡಬಾರ್ದು. ಈಗ ಭಯಾನಕವಾಗಿ ತುಂಬಿ ಹರಿತಿರ್ತಕ್ಕಂಥ ಕೆರೆಯಲ್ಲಿ ಜನಸಾಮಾನ್ಯರು ಕೂಡ ಇಲ್ಲಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ದಾಟುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇದು ಕೆರೆಯಲ್ಲಿರ್ತಕ್ಕಂತಹ ಪ್ರಮುಖ ಅಂದರೆ ಕಂಡು ಬರ್ತಕ್ಕಂಥ ದೃಶ್ಯಗಳು. ಸೊ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಳ್ಳಬೇಕಾಗಿತ್ತು, ಅದು ಯಾವುದೂ ಕ್ರಮಗಳನ್ನು ಕೈಗೊಂಡಿಲ್ಲ. ಜೊತೆಗೆ ಸಾಕಷ್ಟು ಜನರು ಏನಂತಂದರೆ ಜಿಲ್ಲೆಯಾದ್ಯಂತ ಈ ಒಂದು ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಕೆರೆ ವೀಕ್ಷಣೆಗೆ ಬರ್ತಾರೆ. ನೋಡಿ ಯಾವ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಬೈಕ್ ಸವಾರರು ಕೂಡ ಒಂದು ಕೆರೆಯ ದಡದಲ್ಲಿ ಈಗ ಈ ರೀತಿಯಾಗಿ ಬೈಕನ್ನು ತೆಗೆದುಕೊಂಡು ನಿಂತಿರುವಂಥದ್ದು. ಇನ್ನೊಂದು ಕಡೆ ಏನಂತಂದರೆ ಆ ಭಾಗದಲ್ಲಿ ಈ ಬದಿಯಿಂದ ಅಂದರೆ ಬಲಭಾಗದಿಂದ ಎಡಬದಿಗೆ ಹೋಗುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣ ನೀರು ಬಂದರೂ ಕೊಚ್ಕೊಂಡು ಹೋಗುವಂಥ ಸ್ಥಿತಿ ಇರುತ್ತೆ. ಆದರೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದು ಇದು ಒಂದು ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಈ ಒಂದು ಇಂದಿರಮ್ಮನ ಕೆರೆ ಯಾವ ರೀತಿಯಾಗಿ ತುಂಬ ಹರಿತಾ ಇದೆ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ತೋರಿಸಿದ್ವಿ. ಪ್ರಮುಖವಾಗಿ ಇಲ್ಲಿ ಜಿಲ್ಲಾಡಳಿತ ಬಂದೋಬಸ್ತನ್ನು ಮಾಡಬೇಕಾಗಿತ್ತು, ಅದು ಯಾವುದು ಕೂಡ ಆಗ್ತಾಯಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಈ ಒಂದು ಕೆರೆ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಏನಾದರೂ ಅನಾಹುತಗಳಾದರೆ ಯಾರು ಹೊಣೆ ಅನ್ನೋದು ಕೂಡ ಜನರು ಕೇಳ್ತಾ ಇದ್ದಾರೆ. 100% ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.